ಸ್ನೇಹಿತರೆ, ಮತ್ತೊಂದು ಜಲಯುದ್ಧಕ್ಕೆ ಈಗ ಹಿಮಾಲಯದ ಗರ್ಭ ಅಣಿಯಾಗುತ್ತಾ ಇದ್ದ ಹಾಗೆ ಕಾಣಿಸ್ತಾ ಇದೆ. ಮಾತ್ರ ಅಲ್ಲ, ಪರಿಸರದ ದೃಷ್ಟಿಯಿಂದ ಮಹಾ ವಿನಾಶಕಾರಿ ಮತ್ತೊಂದು ಯೋಜನೆಗೆ ಚೀನಾ ಮುನ್ನುಡಿ ಬರೆದು ಆಗಿದೆ. ಬಹಳ ವಿಚಿತ್ರ ಅಂತಂದರೆ, ನಮ್ಮ ಹೆಗಲ ಮೇಲೆ ಕೂತಂಥ ಚೀನಾ ಅದು ತನ್ನ ಕೆಲಸಕ್ಕೆ ಅಥವಾ ತನ್ನ ಉಪಯೋಗಕ್ಕೆ ತನಗಾಗಿ ತಾನು ಮಾಡಿಕೊಂಡ್ರೂ ಅದರ ಪರಿಣಾಮ ನೇರವಾಗಿ ಭಾರತದ ಮೇಲೆ ಆಗೇ ಆಗುತ್ತೆ. ಅಥವಾ ಭಾರತದ ವಿರುದ್ಧ ಏನಾದರೂ ಮಾಡಿದ್ರೂ ಸಹಜವಾಗಿ ಭಾರತಕ್ಕೆ ತೊಂದರೆ ಆಗೇ ಆಗುತ್ತೆ. ಹೌದು, ಈಗ ಚೀನಾ ತಾನು ಆಕ್ರಮಿಸಿಕೊಂಡಿರುವ ಟಿಬೆಟ್ನಲ್ಲಿ 60 ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಮೆಡೋಗ್ ಅನ್ನುವಂಥ ಅಣೆಕಟ್ಟಿಗೆ ಇತ್ತೀಚೆಗೆ ಶ್ರೀಕಾರ ಹಾಕಿದೆ. ಮೆಡೋಗ್ ಅನ್ನೋದು ಹೀಗೆ ನಾವು ಉಚ್ಚರಿಸ್ತೀವಿ, ಆದರೆ ಚೀನಾ ಭಾಷೆಯಲ್ಲಿ MOTUO ಅಂತ ಕರೀತಾರೆ. ಸೊ ಅಂಥ ಪ್ಲೇಸ್ನಲ್ಲಿ ಒಂದು ಭಯಂಕರ ದೊಡ್ಡದಾದಂಥ ಅಣೆಕಟ್ಟಿಗೆ ನಾಂದಿಯನ್ನು ಹಾಡಿದೆ. ಒಂದೊಮ್ಮೆ ಚೀನಾದ ಈ ಯೋಜನೆ ಪೂರ್ಣಗೊಂಡಿದ್ದೇ ಆಗಲಿ ಜಗತ್ತಿನ ಅತಿ ದೊಡ್ಡ ಅಣೆಕಟ್ಟೆಯೊಂದು ಬ್ರಹ್ಮಪುತ್ರ ಬಯಲಿನಲ್ಲಿ ತಲೆ ಎತ್ತಿ ನಿಲ್ಲುತ್ತಾ ಇದೆ. ಚೀನಾದ ಈ ಮಹತ್ವಾಕಾಂಕ್ಷಿ ಯೋಜನೆ ಏನಾದರೂ ನೆರವೇರಿದರೆ ನೆರೆಯ ಭಾರತ, ಬಾಂಗ್ಲಾದೇಶವನ್ನು ಬಹುದೊಡ್ಡ ಅಪಾಯ ಕಾಡಲಿಕ್ಕಿದೆ. ಈ ವಾಟರ್ ಬಾಂಬ್ ಅಂತಲೇ ಇದನ್ನು ತಜ್ಞರು ಬಣ್ಣಿಸಿದ್ದಾರೆ. ಡ್ರ್ಯಾಗನ್ ದೇಶ ನಿರ್ಮಿಸಲಿಕ್ಕೆ ಹೊರಟಿರುವಂಥ ಈ ಡ್ಯಾಮ್ ಎಷ್ಟು ದೊಡ್ಡದು, ಎಲ್ಲಿ ಇದನ್ನು ನಿರ್ಮಿಸ್ತಾ ಇದೆ, ಚೀನಾದ ಉದ್ದೇಶವಾದರೂ ಏನು, ಇದು ನಿರ್ಮಾಣ ಪೂರ್ಣಗೊಂಡಲ್ಲಿ ನದಿಯ ಕೆಳಭಾಗದ ದೇಶಗಳ ಪರಿಸ್ಥಿತಿ ಏನಾದೀತು, ಜಗತ್ತಿನ ಟಾಪ್ 10 ಅತಿ ದೊಡ್ಡ ಡ್ಯಾಮ್ಗಳು ಯಾವುವು, ಆಧುನಿಕ ನೀರಾವರಿ ಯೋಜನೆಗಳ ಅಪಸವ್ಯಗಳು ಏನೇನು, ಈ ಅಣೆಕಟ್ಟುಗಳು ಹೇಗೆ ಸುತ್ತಲಿನ ಭೂಭಾಗ, ಜೀವ ವೈವಿಧ್ಯ ಇತ್ಯಾದಿಗಳನ್ನು ನುಂಗಿ ನೀರು ಕುಡಿಯುತ್ತವೆ ಎಂಬಿತ್ಯಾದಿ ಅತಿ ಮಹತ್ವದ ಹಲವು ಸಂಗತಿಗಳನ್ನು 2 ಸಂಚಿಕೆಗಳಲ್ಲಿ ವಿವರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ನಮಸ್ಕಾರ, ನಾನು ರಾಧಾಕೃಷ್ಣ ಭಡ್ತಿ. ಹಸಿರುವಾಸಿ ಚಾನಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯವಾದಂಥ ಸ್ವಾಗತ. ಭಾರತದ ಅರುಣಾಚಲ ಪ್ರದೇಶದ ಗಡಿಯಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿ ಚೀನಾ ಆಕ್ರಮಿಸಿಕೊಂಡಿರುವಂಥ ಟಿಬೆಟ್ನ ನೈಂಗ್ಚಿ ಅನ್ನುವಂಥ ಪ್ರಾಂತ್ಯದ ಮೆಡೋಗ್ ಕೌಂಟಿಯಲ್ಲಿ ಗ್ರೇಟ್ ಬೆಂಡ್ ಎಂಬಲ್ಲಿ ಈ ಯಾರ್ಲುಂಗ್ ಸಾಂಗೋ ನದಿ, ಅಂದರೆ ನಾವು ಬ್ರಹ್ಮಪುತ್ರ ಅಂತ ಕರಿತೀವಿ, ಅದಕ್ಕೆ ಅವರು ಯಾರ್ಲುಂಗ್ ಸಾಂಗೋ ಅಂತ ಅದು ಉಚ್ಚಾರಣೆ ಮಾಡೋದೇ ಚೀನಾದ ಭಾಷೆ ಭಾಳ ವಿಚಿತ್ರ. ಸೊ ಅಲ್ಲಿ ಅತಿ ದೊಡ್ಡ ಅಣೆಕಟ್ಟು ಯೋಜನೆಯೊಂದನ್ನು ಕಟ್ಟಲಿಕ್ಕೆ, ಜಾರಿಗೊಳಿಸಲಿಕ್ಕೆ ಚೀನಾ ಮುಂದಾಗಿದೆ. ಇದು ಕೇವಲ ಜಗತ್ತಿನ ಅತಿ ದೊಡ್ಡ ಅಣೆಕಟ್ಟೆ ಮಾತ್ರ ಅಲ್ಲ, ಜಗತ್ತಿನ ಅತಿ ದೊಡ್ಡ ಅಪಾಯಕ್ಕೂ ಸಹ ಈ ಮೂಲಕ ಚೀನಾ ಮುನ್ನುಡಿಯನ್ನು ಬರೆದಂತ ಆಗಿದೆ. ಹೀಗಾಗಿ ಇದು ಜಗತ್ತಿನಾದ್ಯಂತ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಇದೇ ಯಾರ್ಲುಂಗ್ ಸಾಂಗೋ ನದಿಗೆ 2000ರಲ್ಲಿ ಬಂದಿದ್ದ ಭಾರೀ ಪ್ರವಾಹ ಚೀನಾದ ಹೆಮ್ಮೆಯ ಪ್ರತೀಕವಾದಂಥ ಸಿಯಾಂಗ್ ಸರಣಿ ಸೇತುವೆಗಳನ್ನು ಕೊಚ್ಚಿಕೊಂಡು ಹೋದಂಥ ಕರಾಳ ನೆನಪು ಮಾಸೋ ಮುನ್ನವೇ ಮತ್ತೊಂದು ಅಪಾಯಗಳ ಸರೆಮಾಲೆಗೆ ಈ ಅಣೆಕಟ್ಟೆಯ ಮೂಲಕ ಚೀನಾ ಭಾಷ್ಯ ಬರಲಿಕ್ಕೆ ಹೊರಟಿರುವಂಥದ್ದು ದುರದೃಷ್ಟಕರವಾದಂಥ ಸಂಗತಿ. ಅನಿರೀಕ್ಷಿತವಾದಂಥ ಪ್ರವಾಹ, ಬಿರುಗಾಳಿ, ಭೂಕುಸಿತಗಳಿಗೆ ಸಾಕ್ಷಿಯಾಗುವಂಥ ಈ ನದಿಗೆ ಕಟ್ಟುವ ಭಾರೀ ಗಾತ್ರದ ಅಣೆಕಟ್ಟು ಭಾರತದ ಭೂಭಾಗ, ಅದರಲ್ಲೂ ಈಶಾನ್ಯದ ರಾಜ್ಯಗಳು ಅರುಣಾಚಲಕ್ಕೆ ಅತಿ ಭಯಂಕರವಾದಂಥ ದುಷ್ಪರಿಣಾಮವನ್ನು ಬೀರಬಹುದು ಎಂಬುದು ನಮ್ಮ ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಹೀಗಾಗಿಯೇ ನೀರಾವರಿ ತಜ್ಞರು ಈ ಪರಿಣಾಮವನ್ನು ಫಿಲ್ಲರ್ ಬ್ಲಾಸ್ಟ್ಗೆ ಹೋಲಿಸ್ತಾರೆ. ಮಾತ್ರ ಅಲ್ಲ, ವಾಟರ್ ಬಾಂಬ್ ಅಂತಲೂ ಇದನ್ನು ವಿಶ್ಲೇಷಿಸ್ತಾ ಇದ್ದಾರೆ. ಇದು ಭಾರತ ಮಾತ್ರ ಅಲ್ಲ, ಇಡೀ ದಕ್ಷಿಣ ಏಷ್ಯಾ ಭಾಗಕ್ಕೆ ಬೆದರಿಕೆಯನ್ನು ಒಡ್ಡುತ್ತಾ ಇರುವುದು ಇದೇ ಕಾರಣಕ್ಕಾಗಿ ಸ್ನೇಹಿತರೆ. ಚೀನಾದ ಈ ಅಣೆಕಟ್ಟು ಯೋಜನೆ ಮೇಲ್ನೋಟಕ್ಕೆ ಕಾಣುವಂತೆ ಕೇವಲ ವಿದ್ಯುತ್ ಉತ್ಪಾದನೆಯ ಯೋಜನೆ ಅಲ್ಲ, ಬದಲಾಗಿ ನದಿಯ ಕೆಳಭಾಗದ ದೇಶಗಳಾದ ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಬಹುದೊಡ್ಡ ಭೌಗೋಳಿಕ ಮತ್ತು ಭೂ ರಾಜಕೀಯ ಸವಾಲನ್ನು ಒಡ್ಡುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಜುಲೈ 19 ಅಂದರೆ ಮೊನ್ನೆ 2025 ಜುಲೈ 19ರಂದು ಚೀನಾದ ಪ್ರಧಾನಮಂತ್ರಿ ಲೀ ಕ್ಯಾಂಗೋ ಅವರು ಈ ಮೆಗಾ ಯೋಜನೆಯ ಆರಂಭಿಕ ಕಾರ್ಯಸೂಚಿಯನ್ನು ಘೋಷಿಸಿದರು. ಇದು ದಕ್ಷಿಣ ಏಷ್ಯಾ ಪ್ರದೇಶದ ಭವಿಷ್ಯದ ಜಲಭದ್ರತೆಗೆ ಗಂಭೀರವಾದಂಥ ಸವಾಲು ಒಡ್ಡುವುದರಲ್ಲಿ ಅನುಮಾನ ಇಲ್ಲ. ಚೀನಾ ನಿರ್ಮಿಸ್ತಾ ಇರುವಂಥ ಈ ಅಣೆಕಟ್ಟೆ ಯೋಜನೆ ಯಾರ್ಲುಂಗ್ ಸಾಂಗೋ ನದಿಯ ಮೇಲೆ ನಿಂಗ್ಟಿ ಪ್ರದೇಶದಲ್ಲಿ ನಿರ್ಮಾಣ ಆಗಲಿಕ್ಕಿದೆ. ಈಗಾಗಲೇ ಹೇಳಿದಂತೆ ಇದು ಭಾರತದ ಬ್ರಹ್ಮಪುತ್ರ ಅಂತ ಕರೆಯಲ್ಪಡುವಂಥ ನದಿಯ ಮೇಲೆ ನಿರ್ಮಾಣ ಆಗಿರುವಂಥದ್ದು. ಅಸಲಿಗೆ ಅಣೆಕಟ್ಟು ಯೋಜನೆ ಅಲ್ವೇ ಅಲ್ಲ, ಅದರ ಅಗಾಧತೆ ಗಂಭೀರ ಚರ್ಚೆಗೆ ಕಾರಣ ಆಗಿದೆ. ಒಟ್ಟು 1.2 ಟ್ರಿಲಿಯನ್ ಯವಾನ್ ಅಂದರೆ ಸಾಮಾನ್ಯ ಸರಿಸುಮಾರು 167.8
ಬಿಲಿಯನ್ ಡಾಲರ್ಗಳ ವೆಚ್ಚದ ಈ ಯೋಜನೆಯಿಂದಾಗಿ 60,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಗುರಿಯನ್ನು ಚೀನಾ ಅಂದರೆ ಡ್ರ್ಯಾಗನ್ ರಾಷ್ಟ್ರ ಹೊಂದಿದೆ. ಯೋಜನೆಯ ಅಡಿಯಲ್ಲಿ 5 ಜಲ ವಿದ್ಯುತ್ ಯೋಜನೆಗಳು ಪುಟ್ಟ ಯೋಜನೆಗಳು ಮತ್ತೆ ತಲೆ ಎತ್ತುತ್ತಾವಂತೆ. ಗಂಟೆಗೆ 300 ಬಿಲಿಯನ್ ಕಿಲೋವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗುತ್ತೆ ಅಂತ ಅಲ್ಲಿಯ ಇಂಜಿನಿಯರ್ಗಳು ಹೇಳ್ತಾ ಇದ್ದಾರೆ. ಇದು ಆ ದೇಶದ ಸುಮಾರು 30 ಕೋಟಿ ಜನರ ವಾರ್ಷಿಕ ಬೇಡಿಕೆಯನ್ನು ಪೂರೈಸಬಲ್ಲದು ಅನ್ನುತ್ತೆ ಯೋಜನೆಯ ವಿವರ. ಆತಂಕ ಏನು ಅಂತಂದರೆ, ಈವರೆಗೆ ಜಗತ್ತಿನ ಅತಿ ದೊಡ್ಡ ಅಣೆಕಟ್ಟು ಎನಿಸಿಕೊಂಡಿದ್ದ ಚೀನಾದೇ ಆದಂಥ 3 ಗೋರ್ಜಸ್ ಅಣೆಕಟ್ಟಿಗೆ ಅಥವಾ ಆ ಅಣೆಕಟ್ಟಿನಿಂದ 3 ಪಟ್ಟು ದೊಡ್ಡದ ಈ ಅಣೆಕಟ್ಟು ನಿರ್ಮಾಣ ಆಗಲಿದೆ. ಈ ಮೂಲಕ ಇದು ಜಗತ್ತಿನ ಅತಿ ದೊಡ್ಡ ಜಲವಿದ್ಯುತ್ ಯೋಜನೆ ಅಂತ ಅನ್ನಿಸ್ಕೊಳ್ಳಿದೆ ಅಂತ ಈಗಾಗಲೇ ನಿಮಗೆ ಹೇಳಿದೆ. ನದಿಯ ಸುಮಾರು 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 2,000 ಚದುರ ಮೀಟರ್ ವ್ಯಾಪ್ತಿಯಲ್ಲಿ ಭೂಕುಸಿತವನ್ನು ಅನುಭವಿಸುವಂಥ ಸಂಭವನೀಯತೆ ಈ ಅಣೆಕಟ್ಟಿನಿಂದ ಉಂಟಾಗಲಿದೆ ಅಂತ ಹೇಳ್ತಾರೆ ಭೂವಿಜ್ಞಾನಿಗಳು. ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂದರೆ, ಈಗಾಗಲೇ ನಿಮಗೆ ಹೇಳಿದೆ, ಅಣೆಕಟ್ಟಿನಿಂದ ಕೇವಲ 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಭಾರತ ಇದೆ, ಅಂದರೆ ಅರುಣಾಚಲ ಪ್ರದೇಶದ ಗಡಿ ಇದೆ. ಅಂದರೆ ಭಾರತಕ್ಕೆ ಅಣೆಕಟ್ಟಿನಿಂದ ಅಪಾಯ ತೀರಾ ಹೆಚ್ಚು, ಭೂಕಂಪದ ಅಪಾಯವನ್ನು ಇಮ್ಮಡಿಗೊಳಿಸುತ್ತೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಇದು ಪರಿಸರದ ದೃಷ್ಟಿಯಿಂದಲೂ ಅತ್ಯಂತ ವಿಚಿತ್ರವಾದಂಥ, ಅತ್ಯಂತ ದುಷ್ಪರಿಣಾಮವನ್ನು ಬೀರುವಂಥ ಸನ್ನಿವೇಶ ಸೃಷ್ಟಿ ಮಾಡೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಸ್ನೇಹಿತರೆ. ಇನ್ನೊಂದು ಗಮನಿಸಬೇಕಾದಂಥ ಸಂಗತಿ ಏನಂದರೆ, ಈ ಅಣೆಕಟ್ಟು ವ್ಯಾಪ್ತಿ ಮತ್ತು ಅದರ ಸುತ್ತಮುತ್ತಲ 2,000 ಚದುರ ಕಿಲೋಮೀಟರ್ ಅಂತ ನಾನು ಏನು ಹೇಳಿದಲ್ಲ, ಇವಿಷ್ಟು ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಿಕೊಳ್ಳುತ್ತದೆ. ಇನ್ನು ಯೋಜನೆಯಿಂದ ಭಾರತದ ಮೇಲೆ ಉಂಟಾಗುವಂಥ ಪ್ರಮುಖ ಅಪಾಯಗಳಲ್ಲಿ ಒಂದು ಅನ್ನಿಸ್ಕೊಳ್ಳೋದು ನೀರಿನ ಭದ್ರತೆಯ ಸಮಸ್ಯೆ. ಹಾಗಾಗಿಯೇ ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಪೇಮಾ ಖಾಂಡು ಅವರು ಈ ಅಣೆಕಟ್ಟನ್ನು ಜಲಬಾಂಬ್ ಅಂತ ಕರೆದರು. ಇದಕ್ಕಿರುವಂಥ ಕಾರಣಗಳು ಹಲವಾರು. ಚೀನಾ ಅಣೆಕಟ್ಟಿನ ಮೂಲಕ ನೀರಿನ ಹರಿವನ್ನು ಏನಾದರೂ ನಿಯಂತ್ರಿಸಿದರೆ ಚಳಿಗಾಲದಲ್ಲಿ ಸಿಯಾಂಗ್ ಮತ್ತು ಬ್ರಹ್ಮಪುತ್ರ ನದಿಗಳು ಒಣಗಿ ಹೋಗಿಬಿಡಬಹುದಂಥ ಅಪಾಯಗಳು ಖಂಡಿತವಾಗಿಯೂ ಇದೆ. ಚೀನಾದಲ್ಲಿ ಬ್ರಹ್ಮಪುತ್ರದ ಹರಿವಿನ ಪ್ರಮಾಣ ಕಡಿಮೆ ಇದ್ದಿರಬಹುದು, ಭಾರತದಲ್ಲಿ ಇದರ ಪ್ರಮಾಣ ಜಾಸ್ತಿ ಇದೆ ಅನ್ನೋದು ಒಪ್ಕೊಳ್ಬೋದು. ಆದರೆ ಬಹುತೇಕ ಅದರ ಉಪನದಿಗಳು ಭಾರತದಲ್ಲೇ ಹುಟ್ಟುತ್ತವೆ. ಆದರೂ ನದಿಯ ಮೂಲ ಸೊರಗೋದು ಸಮಸ್ಯೆಗೆ ಕಾರಣ ಆಗಲಿದೆ. ಇದು ಸಿಯಾಂಗ್ ಪ್ರದೇಶದ ಮತ್ತು ಅಸ್ಸಾಂನ ಬಯಲು ಪ್ರದೇಶದ ಜನಜೀವನ ಹಾಗೂ ಕೃಷಿಯ ಮೇಲೆ ವ್ಯತಿರಿಕ್ತವಾದಂಥ ಪರಿಣಾಮ ಬೀರೋದು ನಿಶ್ಚಿತ. ಇನ್ನು ಭಾರತಕ್ಕೆ ಆಕಸ್ಮಿಕವಾದಂಥ ಪ್ರವಾಹದ ಅಪಾಯವೂ ಸಹ ಇದರಿಂದ ಉಂಟಾಗುವ ಸಾಧ್ಯತೆಗಳಿದೆ. ಚೀನಾ ಒಂದೊಮ್ಮೆ ಹಠಾತ್ ಭಾರೀ ಪ್ರಮಾಣದಲ್ಲಿ ನೀರನ್ನು ನದಿಗೆ ಬಿಡುಗಡೆ ಮಾಡಿದರೆ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂನಲ್ಲಿ ತೀವ್ರ ಪ್ರವಾಹ ಉಂಟಾಗುವ ಎಲ್ಲ ಸಾಧ್ಯತೆಗಳು ಇದ್ದೇ ಇದೆ. ಈ ಪ್ರವಾಹಗಳು ಸಾಮಾನ್ಯವಾದಂಥ ಜನಜೀವನಕ್ಕೆ ಧಕ್ಕೆ ತರೋದು ಮಾತ್ರ ಅಲ್ಲ, ಕೃಷಿ ಭೂಮಿಯನ್ನು ಅಂದರೆ ಬೆಳೆಗಳನ್ನು ನಾಶಪಡಿಸುತ್ತೆ ಮತ್ತು ಮೂಲ ಸೌಕರ್ಯವನ್ನು ನುಂಗಿ ಹಾಕಿಬಿಡುವಂಥ ದೊಡ್ಡ ಅಪಾಯವನ್ನು ನಾವು ಅಂದರೆ ಭಾರತದ ಗಡಿಯ ಈಚೆಗಿನ ಪ್ರದೇಶದವರು ಎದುರಿಸಬೇಕಾದಂಥ ಸಂದರ್ಭಗಳು, ಸನ್ನಿವೇಶಗಳು ಉಂಟಾಗ್ಬೋದು ಸ್ನೇಹಿತರೆ. ಭಾರತದ ಕೃಷಿ ಆರ್ಥಿಕತೆ ಅನ್ನುವಂಥದ್ದು ಹಿಮಾಲಯದ ನದಿಗಳಿಂದ ಬರುವಂಥ ನೀರಿನ ಹರಿವಿನ ಪ್ರಮಾಣವನ್ನು ಅವಲಂಬಿಸಿದೆ ಅನ್ನೋದು ನಮಗೆ ಗೊತ್ತೇ ಇದೆ. ಚೀನಾದ ಅಣೆಕಟ್ಟು ಚಟುವಟಿಕೆಗಳು ಕೃತ್ರಿಮವಾದಂಥ ಬರಗಾಲವನ್ನು ಅಥವಾ ಅನಿರೀಕ್ಷಿತವಾದಂಥ ಪ್ರವಾಹವನ್ನು ಉಂಟು ಮಾಡೋದರಿಂದಾಗಿ ಆ ಭಾಗದ ಎಲ್ಲ ಕೃಷಿ ಆರ್ಥಿಕತೆ ಬುಡ ಮೇಲಾಗುವಂಥ ಸಾಧ್ಯತೆಗಳು ಇದ್ದೇ ಇದೆ. ನಮ್ಮ ಇಡೀ ಕೃಷಿ ಚಕ್ರವನ್ನೇ ಇದು ತಿರುವು ಮಾಡಿಬಿಡುವಂಥ ಅಪಾಯ ಇದೆ. ಅದರಲ್ಲೂ ಚೀನಾ ತನ್ನ ಹಕ್ಕನ್ನು ಪ್ರತಿಪಾದಿಸಿರುವಂಥ ಸದಾ ಗಡಿ ತಗಾದಿಯನ್ನು ತೆಗೆಯುವಂಥ ನಮ್ಮ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದ ಮೇಲೆ ಈ ಅಣೆಕಟ್ಟು ನೇರವಾದಂಥ ಪ್ರಭಾವವನ್ನು ಬೀರುತ್ತೆ. ಅಕ್ಕಿ, ಸಾಸಿವೆ, ಚಹಾದಂಥ ಸಣ್ಣ ಸಣ್ಣ ಬೆಳೆಗಳು ಅಥವಾ ಆ ಕೃಷಿಯ ಮೇಲೆ ಅದು ತೀರಾ ಕೆಟ್ಟದಂಥ ಪರಿಣಾಮವನ್ನು ಬೀರ್ತದೆ. ಅಲ್ಲದೆ ಮೀನುಗಾರರ ಸಮುದಾಯ ಇದರಿಂದ ಜೀವನೋಪಾಯಕ್ಕೆ ತೀವ್ರವಾದಂಥ ಬೆದರಿಕೆಯನ್ನು ಎದುರಿಸಬೇಕಂತ ಸನ್ನಿವೇಶ ಸೃಷ್ಟಿಯಾಗ್ಬೋದು. ಇನ್ನೂ ಗಂಭೀರವಾದಂಥ ಅಪಾಯ ಏನು ಅಂತಂದರೆ, ಅಣೆಕಟ್ಟು ಸಹಜವಾಗಿ ನದಿಯ ನೈಸರ್ಗಿಕ ಸೆಡಿಮೆಂಟ್ ಅಂದರೆ ಮಣ್ಣಿನ ಗುಣಧರ್ಮವನ್ನು ಬದಲಿಸಿಬಿಡುತ್ತೆ. ಹೀಗಾಗಿ ಇದು ಕೃಷಿ ಭೂಮಿಯ ಮೇಲೆ ಸುದೀರ್ಘವಾದಂಥ ದುಷ್ಪರಿಣಾಮವನ್ನು ಬೀರುತ್ತೆ ಅನ್ನೋದು ಆತಂಕಕ್ಕೆ ಇನ್ನೊಂದು ಕಾರಣ. ಕೃಷಿ ಭೂಮಿಯ ನೈಸರ್ಗಿಕವಾದಂಥ ಪೋಷಕಾಂಶಗಳ ಪುನರ್ಭರ್ತಿ ನದಿಯ ಹರಿವನ್ನು ಯಾವುದೇ ಪ್ರದೇಶದಲ್ಲಿದ್ದಿರ್ಬೋದು ನದಿಯ ಹರಿವನ್ನು ಅವಲಂಬಿಸಿರುತ್ತೆ. ಅಣೆಕಟ್ಟು ಹರಿವನ್ನು ತಡೆಯೋದರಿಂದಾಗಿ ಅಂದರೆ ಹರಿತಾ ಇರುವಂಥ ನದಿಯ ಮಧ್ಯದಲ್ಲಿ ಅಣೆಕಟ್ಟು ಬರುತ್ತೆ. ಈ ನದಿಯ ಸಹಜವಾದಂಥ ನಿಸರ್ಗದತ್ತವಾದಂಥ ಹರಿವನ್ನು ತಡೆಯೋದ್ರಿಂದಾಗಿ ನದಿಯ ಕೆಳಭಾಗದ ಅಂದರೆ ಬ್ರಹ್ಮಪುತ್ರವನ್ನು ತೆಗೆದುಕೊಳ್ಳೋದಾದರೆ ಭಾರತದ ಭಾಗಕ್ಕೆ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಉಂಟಾಗುವಂಥ ಸಾಧ್ಯತೆಗಳು ಸಹ ಇವೆ.
ಇದಲ್ಲದೆ ಪಾರಿಸರಿಕವಾದಂಥ ವ್ಯವಸ್ಥೆಯ ಹಾನಿ ಕಟ್ಟಿಟ್ಟದ್ದೇ, ಅದರಲ್ಲಿ ಅನುಮಾನವಿಲ್ಲ. ಜೀವ ವೈವಿಧ್ಯಕ್ಕೆ ಬೆದರಿಕೆ ಇದ್ದೇ ಇದೆ. ಇನ್ನು ಬ್ರಹ್ಮಪುತ್ರ ನದಿಯು ಕಾಂಜಿರಂಗ ರಾಷ್ಟ್ರೀಯ ಉದ್ಯಾನವನದಂತಹ ಸಂರಕ್ಷಿತ ಪ್ರದೇಶಗಳನ್ನು ಒಳಗೊಂಡಂಥ ನಮ್ಮ ಸಮೃದ್ಧ ಜೈವಿಕ ವೈವಿಧ್ಯವನ್ನು ಹೊಂದಿರುವಂಥ ಭಾಗ. ಇದಕ್ಕೂ ಸಹ ಈ ಅಣೆಕಟ್ಟು ಧಕ್ಕೆ ತರುವುದರಲ್ಲಿ ಅನುಮಾನ ಇಲ್ಲ. ನೀರಿನ ಹರಿವಿನ ಬದಲಾವಣೆಗಳು ಮೀನಿನ ವಲಸೆಯೂ ಸೇರಿದಂತೆ ಹಲವು ಜಲಚರ ಜೀವಿಗಳ ನೈಸರ್ಗಿಕವಾದಂಥ ಆವಾಸ ಸ್ಥಾನಕ್ಕೆ ಧಕ್ಕೆ ತರುತ್ತೆ ಅನ್ನೋದು ಇನ್ನೊಂದು ಪ್ರಮುಖ ಅಂಶ. ಇಲ್ಲಿ ಪರಿಸರ ಸೂಕ್ಷ್ಮತೆಯ ಪ್ರಶ್ನೆಯೂ ಉದ್ಭವಿಸುತ್ತೆ. ಈಗಾಗಲೇ ಹೇಳಿರುವಂತೆ ಹಿಮಾಲಯದ ತಪ್ಪಲಿನ ಟಿಬೆಟ್ನ ಈ ಪ್ರದೇಶ ಪಾರಿಸರಿಕವಾಗಿ ಅತ್ಯಂತ ಸೂಕ್ಷ್ಮವಾದಂಥದ್ದು, ಸಮೃದ್ಧ ಜೀವ ವೈವಿಧ್ಯವನ್ನು ಹೊಂದಿದೆ. ಯಾರ್ಲುಂಗ್ ಸಾಂಗೋ ಘಾಟಿ ಹಿಮಾಲಯದ ಹಿಮ ಕರಡಿಗಳು ಮತ್ತು ಏಷ್ಯಾದ ಕಪ್ಪು ಕರಡಿಗಳು ಮತ್ತು ಏಷ್ಯಾದ ಕಾಡು ನಾಯಿಗಳ ನೆಲೆ ಅಂತ ಹೇಳಿಸ್ಕೊಂಡಿದೆ. ಜೊತೆಗೆ ಸರಿಸುಮಾರು 4500ಕ್ಕೂ ಹೆಚ್ಚು ಸಸ್ಯ ವೈವಿಧ್ಯ, ಸಸ್ಯ ಪ್ರಜಾತಿಗಳಿಂದ ಇದು ಅಪರೂಪದ ತಾಣ ಅನ್ನಿಸ್ಕೊಳ್ಳುತ್ತೆ. ಇದೇ ಕಾರಣಕ್ಕಾಗಿ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ಈ ಅಣೆಕಟ್ಟಿಗೆ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸಿದರೆ ಇದು ಸಂಪೂರ್ಣ ಪಾರಿಸರಿಕ ವ್ಯವಸ್ಥೆಯನ್ನು ದುರ್ಬಲಗೊಳಿಸಿಬಿಡಬಹುದು ಅಂತ ಅವರು ಎಚ್ಚರಿಸ್ತಾರೆ. ಅವರ ಪ್ರಕಾರ ಈ ಅಣೆಕಟ್ಟು ಅಂದರೆ ಬ್ರಹ್ಮಪುತ್ರ ಜೈವಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ದುರ್ಬಲಗೊಳಿಸುತ್ತೆ ಮತ್ತು ಇಡೀ ನದಿಯ ಕೆಳಭಾಗೆ ಒಣಗಿ ಹೋಗುವಂಥ ಅರುಣಾಚಲ ಪ್ರದೇಶ ಮತ್ತು ಭೂತಾನ್ ಪ್ರದೇಶ ಸಂಪೂರ್ಣವಾಗಿ ಬರಕ್ಕೆ ತುತ್ತಾಗುವಂಥ ಅಪಾಯ ಇದೆ. ಮಳೆ ನೀರಿನ ಮೇಲೆ ಅವಲಂಬಿತವಾದಂಥ ಈ ಪ್ರದೇಶ ಸಂಪೂರ್ಣವಾಗಿ ಬರಗಾಲಕ್ಕೆ ತುತ್ತಾಗುವ ಅಪಾಯ ಇದೆ. ಮಾತ್ರ ಅಲ್ಲ, ಸಂಪೂರ್ಣವಾಗಿ ಮಳೆ ನೀರಿನ ಮೇಲೆ ಅವಲಂಬಿತವಾಗಬೇಕಾದಂಥ ಪರಿಸ್ಥಿತಿ ಸೃಷ್ಟಿಯಾಗಬಹುದು ಅಂತಾರೆ ಹೇಮಂತ್ ಬಿಸ್ವಾ ಅವರು. ಗೆಳೆಯರೆ, ಇವೆಲ್ಲಕ್ಕಿಂತ ಹೆಚ್ಚಾಗಿ ಯಾರ್ಲುಂಗ್ ಸಾಂಗೋ ಅಣೆಕಟ್ಟು ನಿರ್ಮಾಣ ಆಗ್ತಾ ಇರುವಂಥ ಪ್ರದೇಶ ಹಿಮಾಲಯದ ಭೂಕಂಪದ ಸಂಭವನೀಯತೆಯ ಪ್ರದೇಶದಲ್ಲಿ ಇರುವಂಥದ್ದು. ಅಲ್ಲದೆ ಇದು ಸಕ್ರಿಯವಾದಂಥ ಭೂಫಲಕದ ಮೇಲೆ ಇದೆ. ಸಕ್ರಿಯವಾದಂಥ ಭೂಫಲಕ ಅಂತಂದರೆ ಈ ಪ್ರದೇಶದ ಅಡಿಯಲ್ಲಿರುವಂಥ ಭೂಫಲಕ ಸದಾ ಅಲ್ಲಾಡ್ತಾನೆ ಇರುತ್ತೆ. ಇಂಥ ಭೌಗೋಳಿಕವಾದಂಥ ಅಸ್ಥಿರತೆ ಇರುವಲ್ಲಿ ಪ್ರಪಂಚದ ಅತಿ ದೊಡ್ಡ ಅಣೆಕಟ್ಟು ನಿರ್ಮಾಣ ಆದಲ್ಲಿ ಒಂದೊಮ್ಮೆ ಭೂಫಲಕಗಳ ಮೇಲಿನ ಒತ್ತಡ ಇನ್ನಷ್ಟು ಹೆಚ್ಚಿ ಬಹುದೊಡ್ಡ ಅಪಾಯವನ್ನು ತಂದುಬಿಡುವಂಥ ಎಲ್ಲ ಸಾಧ್ಯತೆಗಳೇ ಇದೆ ಅಂತಾರೆ ಭೂವಿಜ್ಞಾನಿಗಳು. ಜನಜೀವನದ ಇನ್ನೊಂದು ಮುಖವನ್ನು ಗಮನಿಸೋದಾದರೆ ಅರುಣಾಚಲ ಪ್ರದೇಶದ ಸಿಯಾಂಗ್ ಜಿಲ್ಲೆಯಲ್ಲಿ ವಾಸಿಸ್ತಾ ಇರುವಂಥ ಆದಿವಾಸಿಗಳು ಅಥವಾ ಬುಡಕಟ್ಟು ಜನಾಂಗವು ಈ ಅಣೆಕಟ್ಟಿನಿಂದ ಅತ್ಯಂತ ಗಂಭೀರವಾದಂಥ ಅಪಾಯವನ್ನು ಎದುರಿಸುತ್ತೆ ಅಂತ ತಜ್ಞರು ಹೇಳ್ತಾರೆ. ಮುಖ್ಯಮಂತ್ರಿ ಹೇಮಾ ಖಂಡು ಅವರು ಹೇಳೋ ಪ್ರಕಾರ ಚೀನಾ ಬೇಕಂತಲೇ ರಾಜಕೀಯ ಕಾರಣಕ್ಕೆ ಮತ್ತು ಭಾರತ ಸರ್ಕಾರದ ವಿರುದ್ಧ ಅಲ್ಲಿಯ ಸ್ಥಳೀಯ ಬುಡಕಟ್ಟು ಜನರನ್ನು ಎತ್ತಿಕಟ್ಟೋ ಕಾರಣಕ್ಕಾಗಿ ಅಣೆಕಟ್ಟನ್ನು ಜಲಬಾಮಾಗಿ ಬಳಸಿದರೆ ಅಥವಾ ಬಳಸುತ್ತೆ ಬಿಡಿ, ಒಂದೊಮ್ಮೆ ಹಾಗೆ ಬಳಸಿದರೆ ಸಿಯಾಂಗ್ ಪ್ರದೇಶದಲ್ಲಿರುವಂಥ ಮುಗ್ಧ ಆದಿವಾಸಿ ಬುಡಕಟ್ಟು ಜನ ಸಂಪೂರ್ಣವಾಗಿ ಇದರಿಂದ ಪ್ರಭಾವಿತರಾಗ್ತಾರೆ. ಮಾತ್ರ ಅಲ್ಲ, ಗಡಿ ರಾಜಕೀಯವನ್ನೇ ಅರಿಯಂಥ ಈ ಜನ ಸಂಭವನೀಯ ಪ್ರವಾಹ ಮತ್ತು ಬರಗಾಲದಿಂದಾಗಿ ಬೇಸತ್ತು ಸ್ಥಳೀಯ ಆಡಳಿತ ಅಂದರೆ ನಮ್ಮ ಆಡಳಿತ ಅಥವಾ ನಮ್ಮ ದೇಶದ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಬಂಡೇಳುವಂಥ, ಈ ಮೂಲಕ ಚೀನಾದ ಹುನ್ನಾರಗಳನ್ನು ಬೆಂಬಲಿಸುವಂಥ ಎಲ್ಲ ಅಪಾಯಗಳು ಸಾಧ್ಯತೆಗಳು ಇವೆ. ಅಸ್ಸಾಂ ಮತ್ತು ಬಾಂಗ್ಲಾದೇಶದ ಪಾಡು ಸಹ ಇದೇ ಆಗಿದೆ. ಏಕೆಂದರೆ ಈ ಬುಡಕಟ್ಟು ಜನರ ಜೀವನೋಪಾಯ ಸಂಪೂರ್ಣವಾಗಿ ಸಿಯಾಂಗ್ ನದಿಯ ಮೇಲೆ ಅವಲಂಬಿತ ಆಗಿದೆ. ಹಠಾತ್ ಆಗಿ ನೀರು ಬಿಡುಗಡೆಯಾದರೆ ಅವರ ಭೂಮಿ, ಆಸ್ತಿ ಮತ್ತು ಜೀವಗಳು ಅಪಾಯಕ್ಕೆ ಈಡಾಗ್ತವೆ. ಅಲ್ಲದೆ ಬೇಸಿಗೆಯಲ್ಲಿ ನೀರಿಲ್ಲದೆ ಕೃತಕವಾದಂಥ ಬರಗಾಲ ನಿರ್ಮಾಣ ಆಗಲೂಬಹುದು. ನಮ್ಮಂತೆಯೇ ಅಥವಾ ಅದಕ್ಕಿಂತ ಹೆಚ್ಚು ಬಾಂಗ್ಲಾದೇಶದ ಸಮಸ್ಯೆಯ ಸುಳಿಗೆ ಸಿಲುಕುವ ಅಪಾಯಗಳಿವೆ. ಈ ಅಣೆಕಟ್ಟಿನ ಮೂಲಕ ಸಮಸ್ಯೆ ಸೃಷ್ಟಿಸಿ ಭಾರತದ ವಿರುದ್ಧ ಬಾಂಗ್ಲವನ್ನು ಎತ್ತಿಕಟ್ಟುವ ಹುನ್ನಾರ ಸಹ ಇದರ ಹಿಂದಿದೆ ಎಂತಾರೆ ರಾಜಕೀಯ ವಿಶ್ಲೇಷಕರು. ಏಕೆಂದರೆ ಬಾಂಗ್ಲಾದೇಶದಲ್ಲಿನ ನದಿಗಳಲ್ಲಿ ಒಣ ಋತುವಿನಲ್ಲಿ ನೀರಿನ ಹರಿವು ಕಡಿಮೆ ಇರುತ್ತೆ. ಯಾವಾಗಲೂ ಬಾಂಗ್ಲಾದ ಕೃಷಿ ಬೆನ್ನೆಲುಬು ಎನಿಸಿರುವಂಥ 3 ನದಿಗಳಾದಂಥ ಗಂಗಾ, ಬ್ರಹ್ಮಪುತ್ರ ಮತ್ತು ಮೇಘನಾ, ಇದನ್ನು GBM ಅಂತ ಶಾರ್ಟ್ ಫಾರ್ಮಲ್ಲಿ ಕರಿತೀವಿ. ಈ GBM ಜಲಾನಯನ ಪ್ರದೇಶದಲ್ಲಿ ಒಣ ಋತುವಿನಲ್ಲಿ ಹರಿವಿನ 70% ಪಾಲನ್ನು ಬ್ರಹ್ಮಪುತ್ರದ ಮೂಲಕವೇ ಅವರು ದಕ್ಕಿಸಿಕೊಳ್ಬೇಕು. ಈಗ ಚೀನಾ ಏನಾದರೂ ಅಣೆಕಟ್ಟನ್ನು ಕಟ್ಟಿ ಆ ನೀರನ್ನು ಹರಿವನ್ನು ತಡೆದು ಬಿಟ್ಟರೆ ಸಹಜವಾಗಿ ಒಣ ಋತುವಿನಲ್ಲಿ ಬಾಂಗ್ಲಾಕ್ಕೆ ನೀರೇ ಇರೋದಿಲ್ಲ. ಆದರೆ ಬ್ರಹ್ಮಪುತ್ರ ಗಮನಿಸಬೇಕಾದ್ದೇನು ಅಂದರೆ ಚೀನಾ, ಭಾರತ ಮತ್ತು ಬಾಂಗ್ಲಾದೇಶ. ಬ್ರಹ್ಮಪುತ್ರಕ್ಕೆ ತಡೆ ಒಡ್ಡೋದು ಚೀನಾ, ಭಾರತದ ಮೂಲಕ ಅದು ಹೊರದು ಬಾಂಗ್ಲಾವನ್ನು ಹರಿಯುತ್ತೆ. ಹಾಗಾಗಿ ಅಲ್ಲಿಯ ಕೃಷಿಕರಿಗೆ ತಲೆಯಲ್ಲಿ ಏನು ಉಳಿಯುತ್ತೆ ಅಂತಂದರೆ ಭಾರತ ನೀರು ಬಿಡ್ತಾ ಇಲ್ಲ ಅಂತ. ಹಾಗಾಗಿ ಭಾರತದ ವಿರುದ್ಧ ಬಂಡೇಳುವಂಥ ಒಂದು ವಿಚಿತ್ರ ರಾಜಕೀಯ ಸನ್ನಿವೇಶ ಸೃಷ್ಟಿಯಾಗಬಹುದು ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ. ಇಲ್ಲಿ
ಅತ್ಯಂತ ಗಮನಿಸಬೇಕಾದ ಇನ್ನೊಂದು ಸಂಗತಿ ಅಂತಂದರೆ ಬಾಂಗ್ಲಾದೇಶದ 55% ನೀರಿನ ಅವಶ್ಯಕತೆಗಳು ಈ ಬ್ರಹ್ಮಪುತ್ರ ನದಿಯ ಮೇಲೆಯೇ ಅವಲಂಬಿತ ಆಗಿದೆ. ಅದು ಕುಡಿಯೋ ನೀರು ಇರ್ಬೋದು, ಕೃಷಿ ಇರ್ಬೋದು, ಯಾವುದೇ ಇರ್ಬೋದು. ಹೀಗಾಗಿ ಆ ಪ್ರದೇಶದ ಕೃಷಿ ಅನ್ನುವಂಥದ್ದು ಅಥವಾ ವ್ಯವಸಾಯ ಅನ್ನುವಂಥದ್ದು ಅಥವಾ ರೈತಾಪಿ ಕೆಲಸ ಅನ್ನುವಂಥದ್ದು ಸಂಪೂರ್ಣವಾಗಿ ಹಳ್ಳ ಹಿಡಿದು ಯುವ ಜನತೆ ಭಯೋತ್ಪಾದನೆ ವಿದ್ರೋಹ ಚಟುವಟಿಕೆಗಳಲ್ಲಿ ಹೆಚ್ಚೆಚ್ಚು ತಮ್ಮನ್ನು ತೊಡಗಿಸಿಕೊಳ್ಳುವಂಥ ಅಪಾಯಗಳು ಕಟ್ಟಿಟ್ಟದ್ದು, ಸಂಭವನೀಯತೆ ಹೆಚ್ಚಿದೆ ಅಂತ ಹೇಳ್ತಾರೆ ರಾಜಕೀಯ ವಿಶ್ಲೇಷಕರು. ಇದರ ಲಾಭವನ್ನು ಪಡೆಯುವ ಚೀನಾ ಭಾರತದ ವಿರುದ್ಧ ಇಂಥ ಯುವಕರನ್ನು, ಅಸಮಾಧಾನಿತ ಯುವಕರನ್ನು ಎತ್ತಿ ಕಟ್ಟುವ ಅಥವಾ ಅವರನ್ನು ಅಸ್ತ್ರವಾಗಿ ಬಳಸುವಂಥ ಅಪಾಯ ಇದ್ದೇ ಇದೆ. ಈ ಅಣೆಕಟ್ಟು ಸಮಸ್ಯೆಯನ್ನು ಇನ್ನಷ್ಟು ಗಂಭೀರವಾಗಿ ಪರಿಗಣಿಸಬೇಕಾದಂಥದ್ದು ಇದೆ. ಯಾಕೆ ಅಂತಂದರೆ ಚೀನಾ ಯಾವುದೇ ಅಂತಾರಾಷ್ಟ್ರೀಯ ನೀರು ಹಂಚಿಕೆ ಒಪ್ಪಂದಕ್ಕೆ ಈವರೆಗೆ ಸಹಿ ಹಾಕಿಯೇ ಇಲ್ಲ. ಈ ಕಾರಣಕ್ಕಾಗಿಯೇ ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಈ ಕುರಿತು ಚೀನಾವನ್ನು ಯಾವುದೇ ಕಾರಣಕ್ಕೂ ನಂಬಕ್ಕಾಗಲ್ಲ, ಅದು ಏನು ಬೇಕಾದರೂ ಮಾಡ್ಬೋದು ಅಥವಾ ಅದು ಏನು ಮಾಡುತ್ತೆ ಅನ್ನೋದು ಯಾರಿಗೂ ತಿಳಿಯೋದಿಲ್ಲ. ಹೀಗಾಗಿ ಅಣೆಕಟ್ಟು ಅಪಾಯಕಾರಿ 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 ಅಂತ ಮತ್ತೆ ಹೇಳಿಕೆ ನೀಡ್ತಾನೆ ಇದ್ದಾರೆ. ಬಾಂಗ್ಲಾ ಮತ್ತು ಚೀನಾ ನಡುವೆ 2006ರಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂಥ ಅಂತರ್ಗಡಿ ನದಿಗಳ ವಿವಿಧ ಸಮಸ್ಯೆಗಳನ್ನು ಚರ್ಚಿಸಲಿಕ್ಕಾಗಿ ಇರುವಂತಹ ಒಂದು ಎಕ್ಸ್ಪರ್ಟ್ ಲೆವೆಲ್ ಮೆಕ್ಯಾನಿಸಮ್ ಅನ್ನೋದು ಬಿಟ್ಟರೆ ಅಧಿಕೃತವಾಗಿ ಯಾವುದೇ ಜಲ ಒಪ್ಪಂದಗಳು ಈ ಎರಡು ದೇಶಗಳ ನಡುವೆ ಇಲ್ಲವೇ ಇಲ್ಲ. ಇದು ಅಂದರೆ ಈ ಎಕ್ಸ್ಪರ್ಟ್ ಲೆವೆಲ್ ಮೆಕ್ಯಾನಿಸಮ್ ಸಹ ಪ್ರವಾಹ ಋತುವಿನಲ್ಲಿ ಬ್ರಹ್ಮಪುತ್ರ ಮತ್ತು ಸಟ್ಲೇಜ್ ನದಿಗಳ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಮಾತ್ರ ಸೀಮಿತವಾಗಿದೆ ವಿನಃ ನೀರು ಬಿಡುಗಡೆಯಾಗಲಿ ಅಥವಾ ನೀರನ್ನು ತಡೆ ಹಿಡಿಯೋದಾಗಲಿ ಅಥವಾ ನೀರಿನ ಸಮಾನ ಹಂಚಿಕೆ ಇತ್ಯಾದಿ ಯಾವುದಕ್ಕೂ ಯಾವುದೇ ಒಪ್ಪಂದಗಳು ನಮ್ಮ ಎರಡು ದೇಶಗಳ ನಡುವೆ ಇಲ್ಲ ಅನ್ನೋದು ಮತ್ತೊಂದು ದೊಡ್ಡ ದುರಂತದ ಸಂಗತಿ. ಇನ್ನು ಭಾರತ ಸೇರಿದಂತೆ ನದಿಯ ಕೆಳಭಾಗದ ಆರ್ಥಿಕ ಮತ್ತು ರಾಜಕೀಯ ವಿಷಯದ ಮೇಲೆ ಈ ಅಣೆಕಟ್ಟು ನೇರವಾದಂಥ ಪರಿಣಾಮ ಬೀರುತ್ತೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಬ್ರಹ್ಮಪುತ್ರ ಜಲಾನಯನ ಪ್ರದೇಶದಲ್ಲಿ ಆಹಾರ ಉತ್ಪಾದನೆ ಕಡಿಮೆ ಆದರೆ ಭಾರತದಲ್ಲಿ ಆಹಾರ ಬೆಲೆಗಳಲ್ಲಿ ಭಾರೀ ಏರಿಳಿತಗಳು ಉಂಟಾಗುತ್ತೆ. ಜೊತೆಗೆ ಅಕ್ಕಿ, ಚಹಾ ಮತ್ತು ಸಾಸಿವೆ ಅಂಥ ಪ್ರಮುಖ ಬೆಳೆಗಳ ರಫ್ತು ಸಹ ಆರ್ಥಿಕ ಅಸಮತೋಲನಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ ಮಾರುಕಟ್ಟೆ ತಜ್ಞರು. ಇದರೊಂದಿಗೆ ಗಮನಾರ್ಹವಾದಂಥ ಇನ್ನೊಂದು ಸಂಗತಿ ಅಂತಂದರೆ ಭಾರತ ಬ್ರಹ್ಮಪುತ್ರ ಉಪನದಿಗಳಿಂದ ಹಲವಾರು ಜಲವಿದ್ಯುತ್ ಯೋಜನೆಗಳಲ್ಲಿ ಈಗಾಗಲೇ ಹೂಡಿಕೆ ಮಾಡಿದೆ. ಚೀನಾದ ಈ ಮೆಗಾ ಅಣೆಕಟ್ಟು ಮೇಲ್ಭಾಗದಲ್ಲಿ ನೈಸರ್ಗಿಕ ಹರಿವನ್ನು ತಡೆ ಹಿಡಿದು ಬಿಟ್ಟರೆ ನಮ್ಮ ಅಂದರೆ ಭಾರತದ ಪ್ರದೇಶದಲ್ಲಿರುವಂಥ ವಿದ್ಯುತ್ ಉತ್ಪಾದನೆಯ ಯೋಜನೆಗೆ ಭಾಳ ಸಮಸ್ಯೆ ಆಗುತ್ತೆ. ಹೀಗಾಗಿ ನಮ್ಮ ನೂರಾರು ಕೋಟಿ ರೂಪಾಯಿಗಳ ಹೂಡಿಕೆ ಅನುತ್ಪಾದಕ ಅಂತ ಅನಿಸ್ಕೊಳ್ಳಿಬಿಡುವಂಥ ಸಾಧ್ಯತೆಗಳು ಇವೆ. ಇನ್ನು ಜಲ ರಾಜಕಾರಣದ್ದು ಪ್ರತ್ಯೇಕವಾದಂಥ ಅಧ್ಯಾಯ. ಈ ಅಣೆಕಟ್ಟು ಯೋಜನೆಯು ಭಾರತ ಮತ್ತು ಚೀನಾ ಸಂಬಂಧದಲ್ಲಿ ಬಹುದೊಡ್ಡ ಕಂದಕವನ್ನು ಸೃಷ್ಟಿ ಮಾಡುವಂಥ ಅಪಾಯ ಇದೆ ಅಂತ ರಾಜಕೀಯ ತಜ್ಞರು ಹೇಳ್ತಾರೆ. ಮೂಲಸೌಕರ್ಯ ಅಭಿವೃದ್ಧಿ ಹೆಸರಿನಲ್ಲಿ ನಡೆಯುವ ಗಡಿ ಉಲ್ಲಂಘನೆಯ ಸಂಭವನೀಯತೆ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ರೂ ಆಶ್ಚರ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ನೀರಿನ ಲಭ್ಯತೆಯು ಪ್ರಾದೇಶಿಕವಾದಂಥ ಸ್ಥಿರತೆ, ಗಡಿ ಭಾಗದ ಜನರ ಚಲನವಲನಗಳೊಂದಿಗೆ ನೇರವಾಗಿ ಬೆಸೆದುಕೊಂಡಿರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಹೀಗಾಗಿ ಚೀನಾದ ಬ್ರಹ್ಮಪುತ್ರ ಮೆಗಾ ಯೋಜನೆ ನೇರವಾಗಿ ಭಾರತಕ್ಕೆ ಎಲ್ಲ ರೀತಿಯಿಂದ ಅಪಾಯಕಾರಿಯಾಗಿ ಕಾಣಿಸ್ತಾ ಇದೆ. ಭಾರತ, ಬಾಂಗ್ಲಾದೇಶ ಮತ್ತು ಇತರ ಕೆಳಭಾಗದ ರಾಷ್ಟ್ರಗಳು ಈ ಸನ್ನಿವೇಶದಲ್ಲಿ ಹೇಗೆ ವ್ಯವಹರಿಸುತ್ತೆ ಅನ್ನೋದರ ಮೇಲೆ ಮುಂದಿನ ಎಲ್ಲ ಭವಿಷ್ಯ ರಾಜಕೀಯವಾಗಿ ಇರ್ಬೋದು, ಆರ್ಥಿಕವಾಗಿ ಇರ್ಬೋದು ಅಂತೂ ಎಲ್ಲ ಅಥವಾ ಉಭಯ ದೇಶಗಳ ರಾಜತಾಂತ್ರಿಕ ಸಂಬಂಧ ಇರ್ಬೋದು, ಇವೆಲ್ಲವೂ ನಿರ್ಧಾರ ಆಗುತ್ತೆ ಸ್ನೇಹಿತರೆ. ಹೀಗಾಗಿ ಅಂತಾರಾಷ್ಟ್ರೀಯ ಜಲ ಕಾನೂನನ್ನು ಬಲಪಡಿಸಬೇಕು, ಅದರ ಮೊರೆ ಹೋಗಬೇಕು. ಆ ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನು ಬಲಪಡಿಸುವಂಥ ಕೆಲಸ ತಕ್ಷಣಕ್ಕೆ ಆಗಬೇಕು. ಸಹಜವಾಗಿ ಇದು ಪ್ರಾದೇಶಿಕ ಸಹಯೋಗ ಮತ್ತು ಅಂತಾರಾಷ್ಟ್ರೀಯ ಕಾನೂನು ಮತ್ತು ಮುತ್ಸದ್ದಿತನವನ್ನು ಅವಲಂಬಿಸಿದೆ. ಇದರಿಂದ ಮಾತ್ರ ಸಾಧ್ಯ ಆಗುತ್ತೆ. ಅಂತಿಮವಾಗಿ ಈ ಸವಾಲಿನ ಯಶಸ್ವಿ ನಿರ್ವಹಣೆ 3 ಪ್ರಮುಖ ದೇಶಗಳ ಲಕ್ಷಾಂತರ ಜನರ ಭವಿಷ್ಯ ಮತ್ತು ದಕ್ಷಿಣ ಏಷ್ಯಾದ ಪರಿಸರ ಸ್ಥಿರತೆಯನ್ನು ನಿರ್ಧಾರ ಮಾಡೋದಾಗಿದ್ದರಿಂದ ಭಾರತ ಈ ವಿಚಾರದಲ್ಲಿ ಅತ್ಯಂತ ದೃಢವಾದಂಥ ಮತ್ತು ವಿವೇಚನಾಯುತವಾದಂಥ ಮತ್ತು ರಾಜಕೀಯವಾಗಿ ಮುತ್ಸದ್ದಿತನದ ಹೆಜ್ಜೆ ಇಡೋದು ಅತ್ಯಂತ ಪ್ರಮುಖ ಆಗುತ್ತೆ ಸ್ನೇಹಿತರೆ. ಇನ್ನು ಪರಿಸರದ ಮೇಲೆ ಅಣೆಕಟ್ಟುಗಳು ಬೀರುವಂಥ ದುಷ್ಪರಿಣಾಮಗಳು ಏನೇನು, ಬೃಹತ್ ಯೋಜನೆಯಿಂದ ಏನು ಅಪಾಯ ಇದೆ, ಚೀನಾದ ಈ ಯೋಜನೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಅಲ್ಲಿವರೆಗೆ ನಮಸ್ಕಾರ.